ಹಾಯ್ ಗೈಸ್, ವೆಲ್ಕಮ್ ಟು ಬೇಬಿ ಜನರಲ್ ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ನಾನು ಇವತ್ತು ಒಂದಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಗೆ ಇವತ್ತು ಚಿಕ್ಕಮ್ಮ ತಂಗಿ ಎಲ್ಲರೂ ಬಂದಿದ್ದರು. ಹಾಗಾಗಿ ಸ್ವಲ್ಪ ನಾನ್ ವೆಜ್ ಎಲ್ಲ ತರೋಕ್ಕಿತ್ತು. ಟೌನ್ಗೆ ಹೋಗುವ ಅಂತೇಳಿ ಹೊರಟೆ. ಅವಳು ನನ್ನ ತಂಗಿ ತಮ್ಮ ಇಬ್ಬರು ಏನೋ ಕ್ರಾಫ್ಟ್ ಎಲ್ಲ ಮಾಡ್ಕೊಂಡಿದ್ರು. ಅಷ್ಟೊತ್ತಿಗೆ ನಾನು ರೆಡಿಯಾಗಿ ಹಸ್ಬೆಂಡ್ ಕರ್ಕೊಂಡೋದ್ರು. ಅಲ್ಲಿಂದ ಹೊರಟ್ವಿ. ನಾನು, ನನ್ನ ಮಗ, ಚಿಕ್ಕ ಮಗ ಮತ್ತು ಚಿಕ್ಕಮ್ಮ ತಂಗಿ ಎಲ್ಲರೂ ಹೊರಟ್ವಿ. ಹಸ್ಬೆಂಡ್ ಬಿಟ್ಕೊಟ್ರು. ಅಲ್ಲಿಂದ ಸ್ವಲ್ಪ ಹಾಗೆ ವಿಶಾಲ್ ಮಾರ್ಟ್ಗೂ ಹೋಗುವ, ಸ್ವಲ್ಪ ಡೈಲಿ ಯೂಸಸ್ದು ಬಟ್ಟೆಗಳೆಲ್ಲ ತೊಗೊಬರುವ ಪಾಪುಗೆ ಅಂತ ಹೇಳಿ ವಿಶಾಲ್ ಮಾರ್ಟ್ಗೆ ಹೊರಟ್ವಿ. ವಿಶಾಲ್ ಮಾರ್ಟ್ಗೆ ಹೋದ್ವಿ. ಅಲ್ಲಿ ಬೇಕಿರೋ ಥಿಂಗ್ಸ್ ಎಲ್ಲ ಚಿಕ್ಕಮ್ಮನೂ ಏನೋ ಮಗಳಿಗೆ ಡೈಲಿ ಯೂಸಸ್ದು ಬಟ್ಟೆ ಎಲ್ಲ ಬೇಕು ನನ್ನ ತಂಗಿಗೆ ಅಂತೇಳಿ ಅವ್ರು ನೋಡ್ತಾಯಿದ್ರು. ಮತ್ತು ನಾನು ನಮ್ಮ ಪಾಪುಗೆ ಡೈಲಿ ಯೂಸಸ್ ಬಟ್ಟೆಗಳೆಲ್ಲ ತೊಗೊಳ್ಳುವ ಅಂತ ನೋಡ್ತಾಯಿದ್ದೆ. ಅಲ್ಲಿಂದ ನಾನು ನನ್ನ ತಂಗಿ ಮತ್ತು ಪಾಪು ನನ್ನ ತಂಗಿ ಇಲ್ಲಿ ಬ್ಯಾಗ್ಗಳೆಲ್ಲ ಚೆನ್ನಾಗಿತ್ತು. ಬಟ್ ನನಗೇನು ನಾನು ತೊಗೊಂಡಿಲ್ಲ. ಪಾಪುಗೆ ಚಡ್ಡಿಗಳೆಲ್ಲ ತೊಗೊಂಡೆ ಡೈಲಿ ಯೂಸಸ್ಗೆ ಅಂತೇಳಿ. ಚೆನ್ನಾಗಿದೆ ಕಲೆಕ್ಷನು ಡೈಲಿ ಯೂಸಸ್ಸದೆಲ್ಲ. ನೀವು ಯಾರಾದರೂ ಮಡಿಕೇರಿಗೆ ಬರೋದಿದ್ದರೆ ಒಂದು ಸಲ ವಿಶಾಲ್ ಮಾರ್ಟ್ಗೆ ವಿಸಿಟ್ ಮಾಡಿ. ಡೈಲಿ ಯೂಸಸ್ ಬಟ್ಟೆ ತುಂಬ ಚೆನ್ನಾಗಿದೆ. ಬಟ್ ಬೇರೆದು ಸಹ ಚೆನ್ನಾಗಿದೆ. ನಾನು ಯಾವುದೂ ಅಷ್ಟು ನೋಡೋಕ್ಕೆ ಹೋಗಿಲ್ಲ. ನನಗೆ ಬೇಕಿರೋಷ್ಟು ಮಾತ್ರ ತೊಗೊಬಂದೆ. ಬಟ್ ಟೈಮ್ ಬಂದು ಕಮ್ಮಿ ಇತ್ತು ನನಗೆ. ಚಿಕ್ಕಮ್ಮನವರೆಲ್ಲ ಇಲ್ಲ, ನಾವು ಹೋಗಬೇಕು, ಅವಳಿಗೆ ಎಕ್ಸಾಮ್ ಇದೆ ನಾಳೆ ಅಂತ ಹೇಳಿ ಚಿಕ್ಕಮ್ಮ ಉಳ್ಕೊಳ್ಳಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ಅಲ್ಲಿ ಜಾಸ್ತಿ ಹೊತ್ತೇನೋ ಟೈಮ್ ಇರಲಿಲ್ಲ. ಬಂದ್ವಿ. ಸ್ಲಿಪ್ಪರೆಲ್ಲ ನೋಡಿದ್ವಿ. ನನಗೆ ಸೈಜ್ ಸ್ವಲ್ಪ ನನ್ನ ಸೈಜ್ ಸ್ಲಿಪ್ಪರ್ ಸಿಗಲಿಲ್ಲ. ಸೊ ಹಾಗಾಗಿ ನನ್ನ ಶಾಪಿಂಗ್ ಎಲ್ಲ ಮುಗೀತು. ನನಗೆ ಸ್ವಲ್ಪನೇ ಇದ್ದಿದ್ದು ಮಗನಿಗೇನೋ ತೊಗೊಳಕ್ಕೆ ಸ್ವಲ್ಪ ಡೈಲಿ ಯೂಸಸ್ ಬಟ್ಟೆ ನಾನು ತೊಗೊಂಡೆ. ಮತ್ತು ಚಿಕ್ಕಮ್ಮ ಇನ್ನು ನೋಡ್ತಾಯಿದ್ರು. ಸೊ ಹಾಗಾಗಿ ಸ್ವಲ್ಪ ಆಚೆ ಈಚೆ ಮಗಂದು ಬಟ್ಟೆಗಳು ಅದೆಲ್ಲ ಏನೋ ಕಲೆಕ್ಷನ್ಗಳೆಲ್ಲ ಇತ್ತಲ್ಲ ಅದೆಲ್ಲ ನೋಡ್ತಾಯಿದ್ವಿ. ನಮ್ಮ ಚಿಕ್ಕಮ್ಮೆಲ್ಲ ತೊಗೊಂಡ್ರು. ಬಿಲ್ ಹಾಕ್ಸುವ ಅಂತ ಹೇಳಿ ಎಲ್ಲ ತೊಗೊಂಡು ಬಂದು ಬೇಗನೆ ಬಿಲ್ ಹಾಕಿಸ್ಕೊಂಡ್ವಿ. ಅಲ್ಲಿಂದ ನಾನ್ ವೆಜ್ ಏನಾದರೂ ತೊಗೊಳ್ಳುವ ಅಂಥೇಳಿ ಮಟನ್ ತೊಗೊಂಡು ಬಂದೆ. ಮತ್ತು ಅದಕ್ಕೆ ನಾನು ಮಟನ್ ಸಾಂಬಾರು ಮಾಡೋದು ಹೇಗಂದರೆ ಈರುಳ್ಳಿ, ಬೆಳ್ಳುಳ್ಳಿ, ಸಾಂಬಾರು ಸೊಪ್ಪು, ಅರಿಶಿನ ಮತ್ತು ಶುಂಠಿ, ಸ್ವಲ್ಪ ಜೀರಿಗೆ, ಅದಾದಮೇಲೆ ಚಕ್ಕೆ ಮತ್ತು ಲವಂಗ ಹಾಕಿ ಚೆಂದ ರುಬ್ಕೊಂಡು ಒಂದು ಕುಕ್ಕರಲ್ಲಿ ಆಯಿಲ್ ಬಿಟ್ಟು ಅದಕ್ಕೆ ರುಬ್ಬಿರೋ ಅಂಥ ಮಸಾಲೆ ಹಾಕಬೇಕು. ಮಸಾಲೆ ಹಾಕಿ ಸ್ವಲ್ಪ ಹೊತ್ತು ಚೆಂದ ಫ್ರೈ ಮಾಡಬೇಕು. ಚೆಂದ ಫ್ರೈ ಮಾಡಿ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡ್ರೆ ಮಟನ್ಗೆ ಚೆಂದ ಹಿಡಿಯುತ್ತೆ. ಹಾಗಾಗಿ ಸ್ವಲ್ಪ ಅದಕ್ಕೆ ಸಾಲ್ಟ್ ಹಾಕ್ಕೋಬೇಕು. ಮತ್ತು ಅದು ಸ್ವಲ್ಪ ಫ್ರೈ ಆಗಲಿ ಅಂತ ಹೇಳಿ ಸ್ವಲ್ಪ ತೆಂಗಿನಕಾಯಿ ಮತ್ತು ಖಾರದ ಪುಡಿ, ನಾವು ಮನೆಗೆ ಯೂಸ್ ಮಾಡೋ ಅಂಥ ಖಾರದ ಪುಡಿ, ನಾನು ಅದೇ ಮನೇಲೇ ಬಿಡಿಸಿಟ್ಕೊಳ್ತೀನಿ ಯಾವಾಗಲೂ. ಸೊ ಅದನ್ನೇ ಹಾಕಿದೆ. ಅದನ್ನು ರುಬ್ಕೋಬೇಕು. ಅಷ್ಟೊತ್ತಿಗೆ ಇದು ಸ್ವಲ್ಪ ಮಸಾಲೆ ಹಾಕಿದ್ನಲ್ಲ ಅದಕ್ಕೆ ಮಟನ್ ಹಾಕಿ ಚೆಂದ ಫ್ರೈ ಮಾಡಬೇಕು. ಅದರಲ್ಲಿ ನೀರಂಶ ಎಷ್ಟಿರುತ್ತೋ ಅಷ್ಟೆಲ್ಲ ಫುಲ್ಲು ಡ್ರೈ ಆಗಬೇಕು. ಅಲ್ಲಿವರೆಗೂ ಬಿಡಬೇಕು. ಅದನ್ನು ಡ್ರೈ ಆಗೋಕ್ಕೆ ಅಂತೇಳ್ಬಿಟ್ಟು ಮತ್ತು ತೆಂಗಿನಕಾಯಿ ಖಾರದ ಪುಡಿ ಎಲ್ಲ ರುಬ್ಕೊಂಡು ಪುನಃ ಅದು ತುಂಬ ನೀರು ಥರ ಇದ್ದರೆ ಚೆನ್ನಾಗಿರಲ್ಲ, ಡ್ರೈ ಆಗಲೇಬೇಕು ಮಟನ್ನು. ಹಾಗಾಗಿ ಅದು ಫುಲ್ ಡ್ರೈ ಆಗಿತ್ತು. ಅದಕ್ಕೆ ನಾನು ರುಬ್ಬಿರೋ ಅಂತಹ ಮಸಾಲೆ ಎಲ್ಲ ಅದಕ್ಕೆ ಸೇರಿಸಿ ನನಗೆ ರೈಸಿಗೆ ನಾನು ಸಾಂಬಾರು ಮಾಡ್ಕೊಂಡಿದ್ದು, ಮುದ್ದೆ ರೈಸಿಗೆಲ್ಲ ನಾನು ಮಾಡ್ಕೊಂಡಿದ್ದು ಸಾಕಾಗುತ್ತೆ. ನಿಮಗೆ ಎಷ್ಟು ಬೇಕಷ್ಟು ಅಂದಾಜಲ್ಲಿ, ನಿಮಗೆ ಎಷ್ಟು ತೆಳ್ಳೆ ಬೇಕು, ಎಷ್ಟು ಗಟ್ಟಿ ಬೇಕು ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ನೀರು ಹಾಕ್ಕೋಬೇಕು. ಎಷ್ಟು ಬೇಕಷ್ಟು ಹಾಕ್ಕೋಬೋದು, ಅದು ನಿಮ್ಮ ತಕ್ಕಂಗೆ. ಬಟ್ ನನಗೆ ಸ್ವಲ್ಪ ಅನ್ನಕ್ಕೆಲ್ಲ ತೆಳ್ಳನೇ ಇರಬೇಕು. ಸ್ವಲ್ಪ ಆಗಾಗಂಗೆ ಹಾಕ್ಕೊಂಡೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಆವಾಗಲೇ ಹಾಕ್ಕೊಂಡಿರ್ತೀವಲ್ಲ, ಸೊ ಹಂಗಾಗಿ ನೋಡಿ ಹಾಕ್ಕೊಳ್ಬೇಕು. ಅದಾದಮೇಲೆ ಮುಚ್ಚಿಟ್ಬಿಡಿ. ಒಂದು 3-4 ವಿಸಲ್ ಆಗಬೇಕು. ಮಟನ್ ಮೇಲೆ ಡಿಪೆಂಡು. ನಾನು 4 ವಿಸಲ್ ಹಾಕಿದೆ. ಅದಾದಮೇಲೆ ಎಲ್ರಿಗೂ ಟೈಮ್ ಆಗಿಬಿಟ್ಟು ಚಿಕ್ಕಮ್ಮ ಹೋಗೋಕ್ಕೆ. ಸೊ ಹಾಗಾಗಿ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡಿದ್ವಿ. ಊಟ ಮಾಡಿ ಚಿಕ್ಕಮ್ಮ ಹೊರಡುವ ಅಂಥೇಳಿ ಹೊರಗಡೆ ಬಂದರು. ನನ್ನ ತಂಗಿ ಬೇಜಾರಾಯ್ತಾಯಿತ್ತು ಕಳ್ಸೋಕ್ಕೆ. ಬಟ್ ಏನು ಮಾಡೋದು.